ನಮಸ್ಕಾರ. ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಧನ್ಯವಾದಗಳು. ಇವತ್ತು ಬೆಳಗಿನ ಕೆಲಸ ಆರಂಭ. ಹಸುಗಳು ಎಲ್ಲನೂ ಆಚೆಗೆ ಕರುಗಳೆಲ್ಲ ಆಚೆ ಕಟ್ಟಾಕಾಗಿತ್ತು. ಹಾಲು ಕರೆಯೋಂಥವು ಒಂದು 4 ಹಸುಗಳು ಮತ್ತು 2 ಗಾಬ್ದ ಹಸುಗಳು ಮಾತ್ರ ಒಳಗೆ ಕಟ್ಟಿದ್ದು. ನಮ್ಮ ಸರಸ್ವತಿ ಆಲೂಗಡ್ಡೆ ಹತ್ರ ಕಟ್ಟಿದ್ದೆ, ಒಣಹುಲ್ಲಿನ ಹತ್ರ. ಇನ್ನು ಕರುಗಳೆಲ್ಲನೂ ಆಚೆ ಸೈಡಲ್ಲಿ ಕಟ್ಟಿದ್ದೆ. ಇನ್ನು ಹಂಗೆ ಹಾಲೆಲ್ಲ ಕರೆದು ಹಾಲು ಕರೆಯೋ ಮಿಷಿನಿಂದ ಒಂದು ಕ್ಯಾನಿಗೆ ಫಸ್ಟೇ ಒಂದು ಕ್ಯಾನ್ ಡಂಪ್ ಮಾಡ್ಕೊಂಡಿದ್ದೆ. ಇನ್ನೊಂದು ಕ್ಯಾನ್ ಹಾಲಿತ್ತು. ಕರುಗಳಿಗೆ ಹಾಲು ಕುಡಿಸ್ಬೇಕಾಗಿತ್ತು. ಕರುಗಳಿಗೆ ಹಾಲು ಕುಡಿಸ್ಬಿಡೋಣ ಅಂತ ಬೆಳಗ್ಗೆನೇ ಹಾಲು ತಗೊಂಡೋಗಿ ಫಸ್ಟು ಡೈರಿಗೆ ಹೋಗೋಕ್ಕಿಂತ ಮುಂಚೆ ಕರುಗಳಿಗೆ ಹಾಲು ಕುಡಿಸ್ಬಿಟ್ಟು ಬಂದ್ಬಿಡೋಣ. ಬಿಸಿ ಹಾಲಿದ್ದಂಗೆ ಕುಡಿಸಿದ್ರೆ ಅವಕ್ಕೂ ಒಂದು ಸ್ವಲ್ಪ ಚೆನ್ನಾಗಿ ಮೈಗೆ ಹತ್ತುತ್ತೆ ಅಂತ ಬಿಸಿ ಹಾಲು ಕರೆದ ತಕ್ಷಣ ಕುಡಿಸ್ಬಿಟ್ಟು. ಹಾಲು ಕುಡಿಸ್ಬೇಕಾದ್ರೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಏಕೆಂದರೆ ಅವು ಆ ಕಡೆ ಈ ಕಡೆ ಓಡಾಡ್ತಾಯಿದ್ದವು. ಒಬ್ಬನೇ ಇರೋದ್ರಿಂದ ಇವತ್ತು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಅಂತೂ ಎಷ್ಟಾಗುತ್ತೆ ಅಷ್ಟು ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಪೂರ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. 2ಕ್ಕೂ ಹಾಲು ಕುಡಿಸಿ ಆಯಿತು. ಇನ್ನು ಹಸುಗಳೆಲ್ಲ ಎಲ್ಲ ನಿಂತಿದ್ದು. ಹಾಗೆ ಜೋಳದ ಕಡ್ಡಿ ಕಟ್ ಮಾಡ್ಕೊಂಬಂದ್ಬಿಡೋಣ ಬೆಳಗ್ಗೆನೇ. ಇವತ್ತು ಒಬ್ರಿಗೆ ಮುಯ್ಯಾಳು ತೀರ್ಸಕ್ಕೆ ಹೋಗ್ಬೇಕು. ನಾಳೆ ನಮ್ಮ ಮನೆ ಭತ್ತದ ಗದ್ದೆ ಹೊರೆ ಕಟ್ಟೋದುಂಟು. ಹಾಗಾಗಿ ಇವತ್ತು ಅವ್ರಿಗೆ ಮುಯ್ಯಾಳು ತೀರಿಸ್ಬಿಟ್ರೆ ಇನ್ನೂ ಸರಿಯಾಗುತ್ತಲ್ಲ ಅಂದ್ಬಿಟ್ಟು ಇವತ್ತು ಮುಯ್ಯಾಳು ತೀರ್ಸೋಕ್ಕೆ ಅಂತ ಹೋಗಿದ್ದು. ಜೋಳದ ಕಡ್ಡಿ ಎಲ್ಲ ಕಟ್ಕೊಂಡು ಮನೆ ಹತ್ರ ಹಾಕಿ ನೋಡಿ. ನಮ್ಮ ಸುತ್ತಮುತ್ತ ಹಸಿರು ನೇಚರ್ ಆ ಥರ ಐತೆ. ಆಮೇಲೆ ಹಾಗೆ ಎಲ್ಲ ಚಾಪ್ ಕಟ್ರಲ್ಲಿ ಹೊಲ ಹೊಡೆದು, ಯಾಕೊಂದು ಸ್ವಲ್ಪ ಚಾಪ್ ಕಟ್ರ ಮಿಷಿನ್ನು ಬ್ಲೇಡುಗಳೊಂದು ಸ್ವಲ್ಪ ಸೌದೋಗ್ಬಿಟ್ಟವೆ ಅನಿಸುತ್ತೆ. ಚೆನ್ನಾಗಿ ಹುಲ್ಲು ಬರ್ತಾ ಇರಲಿಲ್ಲ. ಅಂದರೂ ಏನು ವೇಸ್ಟ್ ಮಾಡೋದಿಲ್ಲ, ಚೆನ್ನಾಗಿ ತಿಂತವೆ. ಹಾಗೆ ಎಲ್ಲಕ್ಕೂ ಹಾಕಾಯಿತು. ಇನ್ನು ಇವತ್ತೊಂದು ಹಸ್ಗಳ ಕೆಲಸ ಸದ್ಯಕ್ಕೆ ಮುಗ್ದಂಗೆ. ಇನ್ನು ಸಂಜೆ ಈಗ ಕಲ್ಗುಚ್ಚು ಎಲ್ಲ ಕೊಟ್ಟಾಗಿತ್ತು. ಇನ್ನು ಇವತ್ತಿನ ಕೆಲಸ ಎಲ್ಲ ಮುಗ್ದಿತ್ತು ಸಂಜೆ. ಇನ್ನು ಹಾಗೆ ಗದ್ದೆ ಕುಯ್ಯೋಕೆ ಹೋದು. ಅದು ಮಧ್ಯಾಹ್ನ ಗಂಟೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಮಧ್ಯಾಹ್ನ ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಬರಬಾರ್ದಾ? ಯಾಕೆ? ನೀವ್ಯಾರು? ಕೆಲ್ಸಕ್ಕೆ ಬಂದಾರು ನಮಗೆ ನೀವು ಹಂಗೆ. ಸರಿ. ನಮ್ಮದು ಬಿಟ್ಟು ಬಂದವರು. ನಿಮ್ಮದು ಇದೇ ಊರಾ? ನಾವು ಈ ಊರಲ್ಲಪ್ಪ, ನಾವು ಬಿಟ್ಟು ಬಂದರು ಊರ. ಹೇಳು. ಹ್ಞೂ, ಓನರ್ಗೆ ಹೇಳಿದ್ರೆ ಅವರು ಬಾವಿ ಕಡೆ ತಲೆ ಕೆಡಿಸ್ಕೊತಾ ಇಲ್ಲ. ಬಡ್ಡಂಗೆ ಎಷ್ಟು 4 ಕಾಲವ? ಹ್ಞೂ, ಇಲ್ಲ ಎಣ್ಣೆ ಕುಡಿಯೋದು, ಆಲ್ಕೋಹಾಲ್ ಕುಡಿಯೋದು. ನಾವು ಹಾಲೆಲ್ಲ ಕುಡಿಯಲ್ಲ, ಆಲ್ಕೋಹಾಲ್. ಈಗ ರಾರ ಬುಟ್ಟ ಆಗೈತೆ. ಈ ಬಿಸಿಲಲ್ಲಿ ಬೇರೆ ತಲೆ ತಿರುಗ್ತೈತೆ. ವಿಜಯ್ ಬಾಜು ಹಿಡ್ಕೊಂಡ್ ಬಂದ್ರೆ ಅಲ್ಲಿ ಕೇಳ್ತಾವ್ರೆ ಅಂದ್ಬಿಟ್ಟು ಇಷ್ಟೆಲ್ಲ ಕುಯ್ದು ಹಾಕಿದ್ದೀವಿ ಗದ್ದೆ. ಇನ್ನಿಷ್ಟು ಪೆಂಡಿಂಗು, ಇನ್ನಿಷ್ಟು ಪೆಂಡಿಂಗ್ ಐತೆ. ಇನ್ನು 2 ಗಂಟೆ ಕೆಲಸ. 6 ಜನ ಇದ್ದೀವಿ, ಯಾರು 7 ಜನ. ಗುಡ್ಲೆಲ್ಲ ನುಚ್ತಾವ್ರೆ ನೋಡಿ ಎಲ್ಲನೂ. ಇವರೇ ನಮ್ಮ ಮೇಸ್ತ್ರಿ ಶಿವಕುಮಾರ್ ಅನ್ನೋರು. ಇವರು ಋತಿಕ್ ರೋಷನ್. ನಮ್ಗೆಲ್ಲ ಕಾಂಟ್ರಾಕ್ಟ್ ತಗೊಂಡಿರೋರು ಇವರೇ. ನಮ್ಮಲ್ಲಿ ಒಂದು ಹಳೆ ಹುಲಿ ಇದೆ ನೋಡಿ. ಅವಯ್ಯ ಅಂಕರಪ್ಪ ಮಗ ಪೆಮ್ಮಯ್ಯ ಅಂತ. ಪೊಲೀಸ್ ಮಗ ಆದ್ರೂ ನೋಡಿ ರೈತ ವೃತ್ತಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾನು ಆ ಬೆಡ್ತಲು ಹುಲಿ, ಈ ಬೆಡ್ತಲು ಹುಲಿ ಅನ್ನೋದು. ಎಕ್ಸ್ ಆರ್ಮಿ. ಅದು ಇದು ನಂದು. ಇವ್ರು ಆರ್ಮಿ ರಿಟೈರ್ಡ್ ಬೇರೆ. ಒಕ್ಲಾಕಿ ಶಿವೇಗೌಡ್ರೆ ನಮ್ದು ಒಂದು ಸ್ವಲ್ಪ. ಗುಡ್ಲುಜ್ಜಕ್ಕೂ ಇಷ್ಟು ಮಾತಾಡ್ತಿರಲ್ರಿ.
ತಕೊಳ್ಳಿ ಉಜ್ಜಿ ಅಣ್ಣ. ನಿಮ್ಮ ಕಾಲ್ ಮೇಕೆಲ್ಲ ಹಾಕಲ್ಲ ಉಜ್ಜಿ ಪೆಮ್ಮೆ ಏನವ್ರೆ. ಪಟ್ಟಣ ಮನೆಯ ವಾರಸ್ದಾರ ಪೆಮ್ಮಯ್ಯ ಅವರು. ನೋಡಿ ಅವ್ರ ಮನೆಗೆ ಅರ್ಧಕ್ಕೆ ಹೋಗಕ್ಕೆ ಬಂದಿದ್ದೀವಿ ಇವತ್ತು. ಎಲ್ಲ ನನ್ನ ವೀಕ್ಷಕರಿಗೂ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ರೈತರು ಮಕ್ಕಳನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.